ತೀರಿಸಬೇಕೆಂಬ ಆ ನಿಮ್ಮ ಮನದಾಳಲ್ಲಿರುವ ಮಾತನ್ನು ಶಾಂತ, ನಾನಿಲ್ಲದಿದ್ದರೆ ಇಲ್ಲಿ ನನ್ನದು ಎನ್ನುವುದು ಏನಿದೆ ಶಾಂತ? ಶ್ರೀ ನಡೆದಾಡುವ ದೇವರು ಸಿದ್ದೇಶ್ವರ ಅಪ್ಪಾಜಿಯವರ ನುಡಿ ಮುತ್ತಿನಂತೆ ನನ್ನದು ಅನ್ನುವುದು ಏನಿದೆ ಶಾಂತ? ಒಮ್ಮೆ ಹುಟ್ಟಿ ಒಮ್ಮೆ ಸತ್ತು ಹೋಗುವ ಈ ನಶ್ವರ ಶರೀರಕ್ಕೆ ಏಕೆ ತಾಪ ಭರಿಸಬೇಕು? ಕೊಟ್ಟವನಿಗೆ ಮರಳಿ ಕೊಡುವ ಅಭ್ಯಾಸವನ್ನು ಇಟ್ಟುಕೊಂಡು ಸದಾ ಶಿವ ನಾಮಸ್ಮರಣ ಸರಣಿಗೆ ಇತ್ತ ಮುಕ್ತ ಮನಸ್ಸಿನಿಂದ ತೆರೆದು ನೋಡಬೇಕಷ್ಟೇ ಈ ಜೀವನ ರಹಸ್ಯವನ್ನ. ಶಿವನಿಗಾಗಿ ನಿತ್ಯ ಸೇವೆಯನ್ನು ಸಲ್ಲಿಸುವ ಆ ನಿಮ್ಮ ಮುಕ್ತ ಮನಸ್ಸಿಗೆ ಶಾಂತಿಯ ಮನ ನೀಡಲು ಓಡಿ ಬರುವನೇ ಆ ಕರುಣಾ ಸಾಗರ. ಶಾಂತ, ಓಡಿ ಬರುವನೆಂದು ಕೇಳುವೆಲ್ಲ ಶಾಂತ. ಬಡವರು ಕಷ್ಟದಲ್ಲಿದ್ದಾಗ ಯಾವುದೋ ರೂಪದಲ್ಲಿ ಬಂದು ಬಡವರ ಆಸೆಯನ್ನು ತೀರಿಸುವ ಕರುಣಾ ಸಾಗರ. ಆ ಶಾಂಭವಿಯ ಗಂಡ ಸಮುದ್ರ ಮಂಥನ ಕಾಲದಲ್ಲಿ ಕಾಲಕೂಟ ವಿಷವನ್ನೇ ಕುಡಿದು ವಿಷಕಂಠನಾದ. ದಶಕಂಠನ ಸಾವಿನ ನಂತರ ಜೋಡಿ ಶಿವಲಿಂಗಗಳಾಗಿ ಶ್ರೀರಾಮನಾದ. ಅವನ ಮಹಿಮೆ ಅಪಾರವಾಗಿದೆ ಶಾಂತ. ಆದರೆ ಏನು ಮಾಡುವುದು ಸ್ವಾಮಿ? ಆದರೆ ಎನ್ನುವ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ ಉಸಿರೆಂಡು ನೀವು ಯಾಕ್ರಿ ಹಾಕ್ತಾ ಇದ್ದೀರಾ? ಹೌದು ಶಾಂತ, ಉಸಿರು ಹಾಕಲೇಬೇಕು. ಯಾಕೆಂದರೆ ನಾನೀಗ ನಾಲಿಗೆ ಇಲ್ಲದ ಮೂಕನಾಗಿದ್ದೇನೆ. ನಿನಗೆ ತೋರಿಸಲು ಕಣ್ಣುಗಳಿಲ್ಲದ ಕುರುಡನಾಗಿದ್ದೇನೆ ಶಾಂತ. ಆ ನಿಜ ಹೇಳಬೇಕೆಂದರೆ ನನಗೆಲ್ಲವೂ ತಿಳಿದಿದೆ ಸ್ವಾಮಿ, ನನಗೆಲ್ಲವೂ ತಿಳಿದಿದೆ. ಆ ನಿಮ್ಮ ಅಂತರಂಗದ ಮರ್ಮ ಬ್ರಹ್ಮ ಬರೆದ ಹಣೆ ಬರವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದ್ರಲ್ಲ ನೀವು. ನಿಮಗಾದ ಕಷ್ಟ ಏನು ಅಂತ ಸ್ಪಷ್ಟವಾಗಿ ನನ್ನ ಮುಂದೆ ನಾನು ಇಷ್ಟೇ ಆದರೂ ನಿಮ್ಮ ಅರ್ಧಾಂಗಿನಿ ಅಲ್ವೇ? ಅರ್ಧಾಂಗಿನಿ ಶಾಂತ, ಒಮ್ಮೆ ಹುಟ್ಟಿ ಸತ್ತು ಹೋಗುವ ನಶ್ವರ ಶರೀರಕ್ಕೆ ಹೊಸಮಾಲ ಗಿತ್ತಿಯಾಗಿ ನನ್ನ ಮನೆ ಪ್ರವೇಶಿಸಿ ಅನೇಕ ವರ್ಷಗಳು ಕಳೆದರೂ ಕೂಡ ನಿನಗೆ ಯಾವ ಸುಖದ ಲಾಲಾಸೆ ತೀರಿಸದ ನಾನೊಬ್ಬ ನಾಮರ್ದ ಶಾಂತ. ಸ್ವಾಮಿ, ಹೌದು ಶಾಂತ, ಒಂದು ಹೆಣ್ಣಿಗೆ ನಿಜವಾಗಿ ಬೇಕಾಗಿದ್ದು ಸಂಪತ್ತಲ್ಲ, ಸಾರ್ವಭೌಮತೆಯೂ ಅಲ್ಲ, ಅಧಿಕಾರವೂ ಮೊದಲೇ ಅಲ್ಲ ಶಾಂತ. ಅವಳು ರೂಪವತಿಯಾಗದಿದ್ದರೂ ಕೂಡ ಹೆಣ್ಣಿಗೆ ಬೇಕಾಗಿದ್ದು ದಾಂಪತ್ಯ ಸುಖ. ಅಂತ ಸುಖವನ್ನೇ ನನ್ನಿಂದ ಈವರೆಗೂ ನೀಡಲಾಗಿಲ್ಲ ಎಂದರೆ ನನ್ನಂತ ಪಾಪಿ ಯಾರು ಇಲ್ಲ ಶಾಂತ ಈ ಸಮಾಜ. ನೀವು ಪಾಪಿ ಇಲ್ಲ ಸ್ವಾಮಿ, ನೀವು ಪಾಪಿ ಅಲ್ಲ. ನನಗೆ ಬಾಳು ಕೊಟ್ಟ ನನ್ನ ಪಾಲಿನ ದೇವರು ನೀವು. ಅಷ್ಟೇ, ನನಗೆ ಅಮರ ಪ್ರೀತಿಯನ್ನು ನೀಡಿ ಈ ಅಮರ ಭಾಗ್ಯವನ್ನು ನೀಡಿದ ನನ್ನ ಪಾಲಿನ ದೇವರು. ಶಾಂತ, ನಾನ್ಯಾವ ದೇವರು? ಹೂ ಮನೆ ಹಣ್ಣಿಗಾಗಿ ಬಾ ತೆರೆದು ಕಾರ್ಮೋಡ ಕವಿದು ಗುಡುಗು ಮಿಂಚುಗಳಿಲ್ಲದೆ ಉತ್ತರಿ ಮಳೆ ಆಗದೆ ಅಂತವನೇ ದೇವರೇ ಶಾಂತ. ದೇವಿ ಎಂದು ಬಂದವರಿಗೆ ವರ ನೀಡದ ನಾನು ಯಾವ ದೇವರು? ನಾನು ದೇವರಲ್ಲ ಶಾಂತ, ನಿನ್ನ ಪಾಲಿಗೆ ಪುರುಷಹೀನ ನಾನು. ಕ್ಷಮಿಸಿ ಬಿಡು ನನ್ನನ್ನು. ಕ್ಷಮಿಸೋಕೆ ನೀವು ಯಾವ ತಪ್ಪು ಮಾಡಿದ್ದೀರಿ ಅಂತ ನನ್ನಲ್ಲಿ ಕ್ಷಮೆ ಕೇಳ್ತಾ ಇದ್ರೆ ನೀವು. ಆ ನಿಮ್ಮ ಒಂದು ಮಾತು ನನ್ನ ಮನಸ್ಸನ್ನೇ ನೋವು ಮಾಡಿದೆ. ನೀವು ನನ್ನ ಪಾಲಿಗೆ ಪತಿ ದೈವ, ಪರದೈವ ಇದ್ದಂತೆ ನನಗೆ. ಶಾಂತ, ಪತಿ ಪರದೈವವೆಂದು ನಿನ್ನ ಹರೆಯದ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡ. ಯಾಕೆಂದರೆ ನಾನೆಷ್ಟ ಡಾಕ್ಟರ್ ಸಲಹೆ ಅಂತ ತೋರಿಸಿದರೂ ಕೂಡ ನನ್ನ ಮರ್ಮಾಂಗಕ್ಕೆ ಬಿದ್ದ ಪೆಟ್ಟು ಸುಧಾರಿಸುತ್ತಲ್ಲ ಶಾಂತ, ಈಗ ನನ್ನ ಮಾತನ್ನು ಕೇಳಿ ಈ ತಾಯಿಯನ್ನು ನನಗೊಪ್ಪಿಸಿ ಬೇರೊಬ್ಬ ಗಂಡನನ್ನು ಮಾಡಿಕೊ ಶಾಂತ. ಆ ಮಾತನ್ನು ಬಿಟ್ಟು ಮುಂದೆ ಯಾವ ಶಬ್ದವನ್ನು ನೀವು ಮಾತಾಡಬೇಡಿ. ನೋಡಿ, ನೀವೇನಾದ್ರೂ ಮುಂದೆ
ಒಂದು ಶಬ್ದವನ್ನು ಮಾತಾಡಿದ್ರೆ ನಿಮಗೆ ನನ್ನ ಆಣೆಯಾಗಿದೆ. ಮೇಲಾಗಿ ನನ್ನ ಹೆತ್ತ ತಂದೆ ತಾಯಿಗಳ ಶಾಂತ ಹೌದು ರೀ, ಹೌದು. ಈ ಹಿಂದೆ ನೀವು ಪುರುಷತ್ವ ಹೀನರಾದಿದ್ದು ಯಾರಿಂದ? ಅದು ನನ್ನಿಂದ ಅಲ್ಲವೇ? ನನ್ನ ಹೆತ್ತವರ ಕೊಟ್ಟ ಮಾತನ್ನು ಉಳಿಸೋಸ್ಕರವಾಗಿ ನೀವು ನನ್ನ ಕೈ ಹಿಡಿದು ಸತಿ ಅಂತ ಸ್ವೀಕಾರ ಮಾಡಿದ್ರಿ. ಶಾಂತ ಅದೇ ನನ್ನ ತಂದೆ ತಾಯಿಗಳು ಸತ್ತು ಹೋದಾಗ ಹೆತ್ತ ಮಗನ ಸ್ಥಾನದಲ್ಲಿ ನಿಂತು ಆ ಶವಕ್ಕೆ ಕಿಚ್ಚು ಹಚ್ಚಿದ್ರಿ ನೀವು. ಆ ನನ್ನ ತಂದೆ ಕೊಟ್ಟ ಮಾತಿನಂತೆ ಸತಿ ಅಂತ ಸ್ವೀಕಾರ ಮಾಡಿ ಮತ್ತೆ ಈಗ ಹೇಳ್ತಾ ಇದ್ದೀರಾ? ಆ ನನ್ನ ತಂದೆಗೆ ಕೊಟ್ಟ ಮಾತನ್ನು ನೀವು ಅಲ್ಲಗಳಿವಿರ ಸ್ವಾಮಿ, ನೀವು ಅಲ್ಲಗಳಿವಿರ. ಶಾಂತ ಹೌದು, ಹೌದು. ಯಾರಿಂದಾಗಿ ಯಾರಿಂದಾಗಿ ಈ ನೋವನ್ನು ಅನುಭವಿಸುತ್ತಾಯಿತು ನೋಡಿ. ಆ ನೀಚ ಸಿದ್ದನಗೌಡ ದಬ್ಬಳಿಕೆಯಿಂದ ನಮ್ಮ ಮನೆತನವೇ ಸರ್ವನಾಶ ಆಗಿ ಹೋಯಿತು. ಹಂತದಲ್ಲಿ ನನ್ನ ತಂದೆಯವರಿಗೆ ಮಾತನ್ನು ಕೊಟ್ಟು ಆ ಮಾತಿನ ಪ್ರಕಾರ ಇಲ್ಲಿವರೆಗೂ ನೀವು ನಡೆದುಕೊಂಡು ಬಂದಿದ್ದೀರಾ. ಅದ ನೀವೀಗ ಪುರುಷತ್ವನ ಕಳೆದುಕೊಂಡಿದ್ದೀರ ಅಂತ ನಾನು ಬೇರೆ ನಿರ್ಧಾರ ತೆಗೆದುಕೊಳ್ಳಬೇಕೆ? ಇಲ್ಲ, ಇದು ನನ್ನಿಂದ ಸಾಧ್ಯವಿಲ್ಲ. ಬೇಡ ಶಾಂತ, ಹೌದು ರೀ, ಹೌದು. ಕೇವಲ ನನ್ನ ಕಾಮದಾಸಕ್ಕಾಗಿ ಪತಿ ಪರದೇವ ಅಂತ ನಂಬಿ ನಿಂತಿರುವ ಎಂದು ನಿಮ್ಮನ್ನು ಬಿಟ್ಟು ನೀವು ಮಾಡಿರುವ ತ್ಯಾಗವನ್ನು ಮರೆತು ಕೇವಲ ನನ್ನ ಕಾಮದಾಸಕ್ಕಾಗಿ ನಾನು ಬೇರೆ ಮದುವೆ ಆಗಬೇಕೆ? ಇಲ್ಲ ಶಾಂತ 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 ಎಂತ ಕಠೋರವಾದ ಮಾತನಾಡುತ್ತಿರುವೆ ಶಾಂತ ನೀನು. ಈಗಿನ ಕಾಲ ಕಲಿಕೆಯ ಕಾಲ, ಮಾತು ಮರೆತು ಹೋಗುವ ಕಾಲ, ಕಿರು ಮರುವಿನ ಕಾಲ ಶಾಂತ. ಸ್ವಂತ ಮಗಳನ್ನೇ ಕಾಮದ ದೃಷ್ಟಿಯಲ್ಲಿ ನೋಡುವ ಈಗಿನ ಕಾಲದಲ್ಲಿ ಅದು ನಿನ್ನಿಂದ ಸಾಧ್ಯವೇ ಶಾಂತ? ಸಾಧ್ಯವಾಗದನ್ನು ಸಾಧಿಸಿ ತೋರಿಸಬೇಕಾದ್ದು ಹೆಣ್ಣಿನ ಧರ್ಮವಲ್ಲವೇ? ನನ್ನ ಬಾಳಿನಲ್ಲಿ ಎಷ್ಟೇ ಕಷ್ಟ ಬಂದರೂ ಆ ಕಷ್ಟವನ್ನು ನನ್ನ ಮುಂದೆ ಹಂಚಿಕೊಂಡು ನಾನು ಬದುಕಿ ಸಾಧಿಸುತ್ತೇನೆ. ಅದಕ್ಕೆ ನಿಮ್ಮ ಸಾಕ್ಷಿಯಾಗಿದೆ. ಶಾಂತ, ಹಾಗಾದ್ರೆ ಈ ನನ್ನ ಮಾನಸಿಕ ಪುರುಷತ್ವ ಸುಧಾರಿಸುವವರೆಗೂ ಈ ವಿಷಯ ಯಾರಿಗೂ ಹೇಳಬೇಡ. ಯಾಕೆಂದರೆ ಪರಸ್ತ್ರೀಯರನ್ನು ತಮ್ಮ ಕಾಮ ವೀಕ್ಷಿಸುವ ಹೆಸರು ಸಮಾಜದ ಜನರಿದ್ದಾರೆ ನಿನ್ನ ಸಮಾಜದಲ್ಲಿ. ಈ ಶೀಲಕ್ಕೆ ಬಂಗಾರ ಬೆಲೆ ಬರಬೇಕಾದರೆ ಸೂರ್ಯರ ಸುಮಂಗಲಾಗಿ ಬಾಳುವನೆಂದು ನನಗೆ ಮಾತು ಕೊಡು. ಸತ್ಯವಾದ ಮಾತನ್ನೇ ನೀವು ಹೇಳಿದ್ರಿ ಸ್ವಾಮಿ. ನಿಮ್ಮ ಮಾತಿನ ಪ್ರಕಾರದಂತೆ ನಾನು ಕೂಡ ನಡೆದುಕೊಳ್ತೇನೆ. ಆ ಸತ್ಯವನ್ನ ಸಾವಿತ್ರಿ ಅಂತೆ ನಾನು ಕೂಡ ವರವನ್ನು ಪಡೆದು ನಿಮಗೆ ಅಂಟಿಕೊಂಡಿದೆ ಅಲ್ಲ, ಆ ನೋವನ್ನೆಲ್ಲ ಮರೆತು ನಾನು ಕೂಡ ಹೆಣ್ಣಿಗೆ ಶೀಲವೇ ಸಿಂಗಾರ ಅಂತ ಹಾಗೆ ನಡೆದುಕೊಳ್ಳದೆ ಹೋದ್ರೆ ನಾನು ನಿಮ್ಮ ಸತ್ಯ ಅಲ್ಲ ಅಂತ ತಿಳಿದುಕೊಳ್ಳಿ. ಮತ್ತೆ ಆ ನಿಮ್ಮ ಪಾದಗಳ ಮೇಲೆ ಸಾಕ್ಷಿ ಮಾಡಿ ಹೇಳ್ತೇನೆ, ನಾನು ಹೇಳೋ ಮಾತು ಸತ್ಯ ಸತ್ಯ. ಎದ್ದೇಳು ಶಾಂತ, ಎದ್ದೇಳು. ಮೆಚ್ಚಿದೆ ನಿನ್ನ ಪತಿ ಭಕ್ತಿಗೆ. ಈ ನಿನ್ನ ಅಮರವಾಡಿ ಇಡೀ ಸ್ತ್ರೀ ಕುಲಕ್ಕೆ ಎಚ್ಚರಿಕೆ ಗಂಟೆ ಆಗಲಿ. ಎಲ್ಲಿ ಈ ಒಲವಿನವರನೊಂದಿಗೆ ಒಂದು ಇಂಪಾದ ಗೀತೆ ನಾಡಿ ಮನ ತನಿಸಬಾರದೆ? ಸಿಹಿ ಮುತ್ತು
ಮುದ್ದಿನ ಕಾಣಿಕೆ ಬಾರಣನ ಸರಿಗತೆ ಸಿಹಿ ಮುದ್ದಿನ ಕಾಲಿಕೆ ಬಾರನ ಸರಿಗತೆ ಸಿಹಿ ಮುದ್ದಿನ ಕಾಲಿಕೆ ಬಾರನ ಸರಿಗತೆ Hi, sweetie. I love you. ಸಿಹಿ ಮುದ್ದಿನ ಕಾಲಿಗೆ ನನ್ನ ಚೆಲುವೆ ಬಲ್ಬಾ ಬಳಿ ಬಂದೆ ಸಿಹಿ ಚಿನ್ನ ಒಂದು ಸಿಹಿ ಮುತ್ತು ಕೊಡುವೆಯ ಎಂದು ನಿನ್ನ ನೋಡಿದ ಹಾಗೆ ಮನದಲ್ಲಿ ಎಂದು ನಿನ್ನ ಸೇರಿದ ಹಾಗೆ ಅಂತರಾಳದಲ್ಲಿ ಎಂದು ನೋಡಿದ ನನಗೆ ಶಿಲೆಗಳ ಸಂಗೀತವ ಹಾಡುವೆ la